ಕನ್ನಡ ಚಿತ್ರರಂಗದ ಹಿರಿಯ ನಟ ಉಮೇಶ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಬನಶಂಕರಿ ಚಿತಾಗಾರದಲ್ಲಿ ನಟ ಉಮೇಶ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆದಿದೆ. ಹಿರಿಯ ನಟ ಎಂಎಸ್ ಉಮೇಶ್ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಎಂಬತ್ತು ವರ್ಷ ವಯಸ್ಸಿನ ಕನ್ನಡ ಚಿತ್ರರಂಗದ ಹಿರಿಯ ನಟ ಎಂಎಸ್ ಉಮೇಶ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಹಿರಿಯ ನಟ ಎಂಎಸ್ ಉಮೇಶ್ ಅವರ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನ ಗಣ್ಯರು ಪಡ್ಕೊಂಡ್ರು. ಕಿದ್ವಾಯ ಆಸ್ಪತ್ರೆಯಲ್ಲಿ ಉಮೇಶ್ ಅವರು ಕೊನೆಯುಸಿರೆಳೆದಿದ್ರು. ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ನಟರು. 4ನೇ ಸ್ಟೇಜ್ನ ಲಿವರ್ ಕ್ಯಾನ್ಸರ್ನಿಂದಾಗಿ ಬಳಲ್ತಾ ಇದ್ರು. ಕಳೆದ ಕೆಲವು ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ. 80ರ ದಶಕದಲ್ಲಿ ಉನ್ನತ ಯಶಸ್ಸನ್ನು ಗಳಿಸಿದ್ದಂತಹ ಅನೇಕರ ಅಭಿಮಾನಿಗಳನ್ನು ಹೊಂದಿದ್ದಂತಹ ಹಿರಿಯ ಹಾಸ್ಯ ಕಲಾವಿದರು. ಅವರು ಒಂದು ರೀತಿ ಸ್ಕ್ರೀನ್ ಮೇಲೆ ಬಂದರೆ ಸಾಕು, ಎಲ್ಲರೂ ಕೂಡ ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ರು. ಅವರ ಆ್ಯಕ್ಟಿಂಗು, ಅವರ ಟೈಮಿಂಗು ಭಾಳ ಎಷ್ಟೇ ಎಂಥದ್ದೇ ಅವರಿಗೆ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ಅವರು ಈಗ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ, ಹಾಸ್ಯ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ರಂಗಭೂಮಿಯಿಂದ ಬಂದಂತವರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು. ಅವ್ರ ಮಗಳು ಸಿಕ್ಕಿದ್ಲು. ಈಗ ಅವ್ರ ಮಗಳು, ಒಬ್ಳೆ ಮಗಳು, ಅವಳು ಹೇಳ್ತಾ ಇದ್ಲು ಸುಮಾರು 900 ಚಿತ್ರಗಳಿಗೂ ಹೆಚ್ಚು ನಟನೆ ಮಾಡಿದ್ರು ಅಂತ. ಬಹುಶಃ ಇಷ್ಟೊಂದು ದೀರ್ಘಕಾಲ ಕನ್ನಡ ಚಲನಚಿತ್ರಕ್ಕೆ ಸೇವೆ ಮಾಡಿದಂತ ಒಬ್ಬ ಹಿರಿಯ ನಟ. ಅವರು ಇತ್ತೀಚೆಗೆ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ರು. ನನ್ನ ಹತ್ರ ಬಂದಿದ್ರು ಒಂದ್ಸಾರಿ, 2-3 ಸಾರಿ ಭೇಟಿಯಾಗಿದ್ರು. ಆಗ ಬಂದಿದ್ರು, ಈ ತರ ಕಾಯಿಲೆ ಇದೆ ಅಂತಂದ್ರು. ನಾನು ಒಂದು ಲೆಟರ್ ಕೊಟ್ಟಿದ್ದೆ, ಇವರಿಗೆ ಉಚಿತವಾಗಿ ಎಲ್ಲ ಶಸ್ತ್ರಚಿಕಿತ್ಸೆ ಎಲ್ಲ ಮಾಡಬೇಕು, ಚಿಕಿತ್ಸೆ ಎಲ್ಲ ಕೊಡಬೇಕು ಅಂತ. ಹಾಗೇನೆ ಮಾಡಿದ್ದಾರೆ. ಸೊ ಅಂತ ಒಬ್ಬ ಹಿರಿಯ ನಟ ನಮ್ಮನ್ನ ಅಗಲಿರ್ತಕ್ಕಂಥದ್ದು ಅವರ ಮಡದಿಗೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರು ಅವರ ಮಗಳು. ಸೊ ಅಂತ್ಯವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಹೋಗಿದ್ದು ತುಂಬಾನೇ ದುಃಖದ ವಿಚಾರ. ಚಿತ್ರರಂಗಕ್ಕೆ ಸೇರಿದ ಕುಟುಂಬದ ವ್ಯಕ್ತಿ ಆಗಿರಲಿಲ್ಲ ಅಂಕಲ್, ಉಮೇಶ್ ಅಂಕಲ್. ನಮ್ಮ ಕುಟುಂಬಕ್ಕೆ ತುಂಬಾ ಹತ್ತಿರವಾದ ವ್ಯಕ್ತಿ ಆಗಿದ್ರು. ನನ್ನ ತಂದೆಯ ಬಾಲ ಸ್ನೇಹಿತ ಅವರು. ಅವರಿಬ್ಬರೂ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಗುಬ್ಬಿ ಕಂಪನಿಯಲ್ಲಿ ಒಟ್ಟಿಗೆ ಬೆಳೆದವರು. ಕಲಾ ಸೇವೆ ಮಾಡ್ತಾ, ರಂಗಭೂಮಿ ಸೇವೆ ಮಾಡ್ತಾ, ಅದಾದ್ಮೇಲೆ ಚಿತ್ರರಂಗಕ್ಕೆ ಬಂದು ಅಲ್ಲಿಯ ಒಡನಾಟ, ಅಲ್ಲಿಯ ಸ್ನೇಹ, ಅಲ್ಲಿಯ ಅಭಿಮಾನ ಇವತ್ತು ಕೊನೆ ಆಯ್ತು ಅಂತ ದುಃಖ ಆಗ್ತಾ ಇದೆ ನಮಗೆ. ಕಲಾವಿದರಿಗೆ ಸಾವಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಅವ್ರು ಮಾಡಿರೋ ಸಿನಿಮಾ ಮೂಲಕ, ಅವರ ವ್ಯಕ್ತಿತ್ವದ ಮೂಲಕ, ಅವ್ರು ಎಷ್ಟು ಒಳ್ಳೆ ವ್ಯಕ್ತಿ ಆಗಿದ್ರು ಅನ್ನೋದ್ರ ಮೂಲಕ ಅವ್ರು ನಿಜವಾಗ್ಲೂ ಅಜರಾಮರು. ಅವ್ರು ಮಾಡಿರುವಂತಹ ಸಿನಿಮಾ,
ಅಂಕಲ್ ಪ್ರತಿಯೊಂದು ಸಿನಿಮಾಗಳಲ್ಲಿ ಜನರನ್ನ ಮನರಂಜಿಸಿದ್ದು, ಜನರನ್ನ ನಗಿಸಿದ್ದು ನಾವ್ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಈ ಕರ್ನಾಟಕವೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂಕಲ್ ಮಾಡಿರುವಂತಹ ಸೇವೆ, ಈ ಕಲಾರಂಗದ ಸೇವೆಯಿಂದ ಅಂಕಲ್ ಯಾವತ್ತೂ ಅಜರಾಮರು. ಒಳ್ಳೆ ಕಲಾವಿದರು ಅನ್ನೋದು ಅಂಕಲ್ ಎಷ್ಟು ನಮ್ಗೆಲ್ಲರಿಗೂ ಗೊತ್ತು, ಅದಕ್ಕಿಂತಲೂ ಹೆಚ್ಚು ದುಪ್ಪಟ್ಟು ಅವರೊಬ್ಬ ತುಂಬಾ ಒಳ್ಳೆಯ ಸರಳ ವ್ಯಕ್ತಿ. ಯಾವತ್ತೂ